KPCC ಅಧ್ಯಕ್ಷ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ಸಹ KPCC ಅಧ್ಯಕ್ಷ ಆಗಬೇಕು ಅವ್ರು ಬಯಸಿದರೆ ಹೈಕಮಾಂಡ್ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರನ್ನು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲನೂ ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ತಪ್ಪೇನಿಲ್ಲ. ನೋಡಿ, ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು. ನನಗೆ ಅವನಿಗೆ ಪರಿಚಯನೇ ಇಲ್ಲ, ನಾನು ನೋಡೇ ಇಲ್ಲ ಅವನು. ಸುಮ್ಮನೆ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ. ಜಾರ್ಜ್ ಅವ್ರ ಮೇಲೆ ಅದು ಯಾರೂ DYSP ಇದ್ರ ಮೇಲೆ ಸುಮ್ಮನೆ ಅವ್ರನ್ನ ಬಲಿಪಶು ಮಾಡಿದರು. ಹೀಗೆ ಇದು BJP ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು. ನೋಡಿ, ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಬೇರೆ. ಆದರೆ ನೀವು ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿತ್ತು. ಅಮಿತ್ ಶಾ ಅವರು ಗೃಹ ಸಚಿವರು, ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ. ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ. ಅವರು ಹೇಳ್ತಾರೆ ಹೊನ್ನವಾಡದಲ್ಲಿ 1500 ಎಕರೆ ರೈತರದು ವಕ್ಫ್ ತೊಗೊಂಡೆ. ಹೊನ್ನವಾಡದಲ್ಲಿ ಖುಷಿ ವಿಷಯ ನಿಮ್ಗೆ ಗೊತ್ತಿದೆ. ಮಾಲ್ ಬಗಾಯ್ತು ಅಂತೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರ್ಯಾಕೆಟ್ನಲ್ಲಿ. ತೇಜಸ್ವಿ ಸೂರ್ಯ ಹೇಳ್ತಾರೆ ಮತ್ತು ಅಲ್ಲಿ 5 ಸ್ಟಾರ್ ಹೋಟ್ಲ್ ಕಟ್ತಾ ಇದ್ದಾರೆ. ಹೊನ್ನವಾಡದ 5 ಸ್ಟಾರ್ ಹೋಟ್ಲ್ ಆಗುತ್ತಾ? ಬಿಜಾಪುರನಾಗೆ 5 ಸ್ಟಾರ್ ಹೋಟ್ಲ್ ಇಲ್ಲ. ಆಮೇಲೆ ತೇಜಸ್ವಿ ಸೂರ್ಯ ಅವರು 10,000 ಎಕರೆ 15,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನು ವಕ್ಫ್ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ವಾಸ್ತವ ಏನಂದರೆ ನಿಮಗೂ ಗೊತ್ತಿದೆ. ಸುಮಾರು 12,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನವರು ಇಂಡೀಕರಣ ಮಾಡ್ಕೊಂಡು ನೋಟೇಷನ್ ಮಾಡ್ಕೊಳ್ಳೋದು, ಎಂಟ್ರಿ ಮಾಡ್ಕೊಳ್ಳೋದೆ ತಮ್ಮ ಇದರಲ್ಲಿ. ಸುಮಾರು 10-12,000 ಕೋಟಿ ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಇದರಲ್ಲಿ ನಾವು ಹಂಚಿದ್ದೀವಿ. ನಿಮಗೆ ಅದೆಲ್ಲವೂ ಬಿಚ್ಚಿ ಮುಂದಿಟ್ಟಿದ್ದೀವಿ. ಮತ್ತು ಅದನ್ನು ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ, ವಿಧಾನಸಭೆಯಲ್ಲೂ ಕೂಡ ಹೇಳಿದ್ದೀವಿ. ವಿಜಯಪುರ ಜಿಲ್ಲೆ ಮೂರ್ತಿ ಹೇಳ್ತೇನೆ ನಾನು. ಇಷ್ಟು ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಇದು ಕಾನೂನಾತ್ಮಕ ಹೋರಾಟ ಇದೆ. ಅದೇನಾಗ್ತದೆ ಅದು ಅಂತಿಮ. ನನಗೇನು ಗೊತ್ತಾಗ್ತದೆ ಸುಪ್ರೀಂ ಕೋರ್ಟ್ನಾಗ ಏನು ನಿರ್ಣಯ ಮಾಡ್ತಾರೆ, ಅವರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ. ನಿಶ್ಚಿತ ತಪ್ಪು. ನೋಡಿ, ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ. ಪಾಪ ಅವ್ರಿಗೆ ನಾವು 3 ಸಲ ಸ್ಪರ್ಧೆ ಮಾಡಿದ್ದೀವಿ, 2-3 ಸಲ ನಮಗೆ ಶಾಸಕರಾಗಿಲ್ಲ ಅಂತ. ತಪ್ಪಿಲ್ಲ, ಅವ್ರ ಹಕ್ಕಿದೆ. ರಾಜು ಅಲ್ಗೂರ್ ಅವ್ರು ಕೇಳ್ತಾ ಇದ್ದಾರೆ, ಪ್ರಕಾಶ್ ರಾಠೋಡ್ ಅವ್ರು ಕೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದ್ದಾರೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲರಿಗೂ ಹಕ್ಕಿದೆ. ನೋಡೋಣ, ಪಕ್ಷ ಹೈಕಮಾಂಡ್, ನಾವು ಕೂಡ ಹೈಕಮಾಂಡ್ಗೆ ಏನೆಲ್ಲ ಹಿಡಿದೀವಿ. ಯಾರು ಯಾವ ಕೋಟದಲ್ಲಿ ಫಿಟ್ಟಿಂಗ್ ಆಗ್ತದೆ. ಒಟ್ಟು ವಿಜಯಪುರ ಜಿಲ್ಲೆಗೆ ಈ ಎಲ್ಲ ಬೇಡಿಕೆಗಳು ಸಂಬಂಧಿಸಿದ್ದಾವೆ. ಹೌದು, ನಿಶ್ಚಿತವಾಗಿಯೂ ಕೂಡ ನೋಡಿ, ಮುಸ್ಲಿಮ್ಸು ಇದು ಮಾಡಿದ್ದಾರೆ. ಅದೇ ರೀತಿ ದಲಿತರು ಪಾಪ ಇದು ಮಾಡಿದ್ದಾರೆ. ರಾಜು ಅಲ್ಗೂರ್ ಅವ್ರನ್ನ ಅವರೇ ಒತ್ತಾಯ ಮಾಡಿ ನಾವು ಇದಕ್ಕೆ ನಿಲ್ಲಿಸಿದ್ವಿ. ಅದೇ ರೀತಿ ಪ್ರಕಾಶ್ ರಾಠೋಡ್ ಇದ್ದಾರೆ. ಆಮೇಲೆ ಗಾಣಿಗ ಸಮುದಾಯದಿಂದ ಲೋಣಿ ಅವರಿದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ. ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ. ಸಮಂಜಸರು ಕೂಡ ಆಯ್ತು, ಅದು ಬಿಡಿ. ಅದರಲ್ಲಿ ಅದೇನು ಹೇಳ್ತೀನಿ, ಸಮಂಜಸ ಅವಕಾಶ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ. ಹಾಂ, ಏನಾಯಿತು? KPCC ಅಧ್ಯಕ್ಷವನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೂಕ್ತ ಸಂದರ್ಭದಲ್ಲಿ. ಹಾಂ, ಅದೆಲ್ಲವೂ ಕೂಡ ಹೈಕಮಾಂಡಲ್ಲಿ ಇವತ್ತು ಸಹ ಯಾರನ್ನ KPCC ಅಧ್ಯಕ್ಷ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಏನಾಗಬೇಕು, ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅಂತಿಮ. ಅದು ಸಚಿವ ಸಂಪುಟ ಯಥಾಸ್ಥಿತಿ ಕರ್ಕೊಂಡು ಹೋಗ್ಬೇಕಂತ ಹೈಕಮಾಂಡ್ ಸೂಚನೆ ನೀಡಿದೆ ಅಂತ ನನಗೆ ಗೊತ್ತಿಲ್ಲಪ್ಪ. ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿರ್ತದೆ. ಅದೆಲ್ಲ ಇದೆ. ಮತ್ತು ನನಗೆ ನಾನು ಅನಿಸಿಲ್ಲ ಅದೇನೋ ಅವ್ರ ಬಗ್ಗೆ. ಅದ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ. ಬಹುಶಃ ಚರ್ಚೆ ಆಗಿದ್ದು MLCಗಳ ಬಗ್ಗೆ ಸ್ವಲ್ಪ ಒಂದು ಚರ್ಚೆ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 14 ಉಚ್ಚಾಟನೆ ಖಂಡಿಸಿ ಸಮಾವೇಶ ಮಾಡ್ತೀವಿ. ನಮಗೇನು ಸಂಬಂಧ ಇದೆ? ನಮಗೇನು ಸಂಬಂಧ ಇದೆ? ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಮತ್ತು ಕಾಂಗ್ರೆಸ್ ಇನ್ನೇನು ಹಾಕ್ಲಿಕ್ಕೆ ಈ ರೀತಿಯನ್ನು ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಹಾಕ್ಬಾರ್ದು. ಯಾರ್ದು? ಒಳ್ಳೇದಲ್ಲ, ಜೋರಾಗಲಿ ಸಮಾವೇಶ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಬೇಕು, ಅದು ಒಳ್ಳೇದದು. ಹೊಸ ಪಕ್ಷ ಕಟ್ಟು 224 ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು. ಹಾಂ, ಹೊಸ ಪಕ್ಷ ಕಟ್ಟಲಿ. ಹಿಂದೂ ಪಾರ್ಟಿ. ಹಾಂ, ನಮಗೆ ಯಾಕೆ ನಮ್ಗೆ ಅವ್ರಿಗೂ ಸಂಬಂಧ ಇಲ್ಲ. ಕಟ್ಲಿ ಅಂತ ಹೇಳ್ತೀವಿ, ಶುಭ ಹಾರೈಸ್ತೀವಿ. ಅವ್ರು ಹೊಸ ಪಕ್ಷ ಬೇಗ ಹೊಸ ಪಕ್ಷವನ್ನು ಕಟ್ಟಲಿ, ಹಿಂದೂ ಪಕ್ಷವನ್ನು ಕಟ್ಟಲಿ, ಒಳ್ಳೇದಾಗಲಿ. ಎಲ್ಲ 224 ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ. KPCC ಅಧ್ಯಕ್ಷ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು,
ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು KPCC ಅಧ್ಯಕ್ಷ ಆಗಬೇಕು ಅವ್ರು ಬಯಸಿದರೆ ಹೈಕಮಾಂಡ್ ತನ್ನ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರನ್ನು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ ಅದನ್ನೆಲ್ಲನೂ. ಆಯಿತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ, ತಪ್ಪೇನಿಲ್ಲ. ಹಾಂ ನೋಡಿ, ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು, ನನಗೆ ಅವನಿಗೆ ಪರಿಚಯನೇ ಇಲ್ಲ, ನಾನು ನೋಡೇ ಇಲ್ಲ ಅವನು. ಸುಮ್ಮನೆ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ, ಜಾರ್ಜ್ ಅವ್ರ ಮೇಲೆ, ಅದು ಯಾರೂ DYSP ಇದ್ರ ಮೇಲೆ ಸುಮ್ಮನೆ ಅವ್ರನ್ನ ಬಲಿಪಶು ಮಾಡಿದರು. ಹೀಗೆ ಇದು BJP ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು. ನೋಡಿ, ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಬೇರೆ, ಆದರೆ ಒಂದು ನೀವು ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿತ್ತು. ಅಮಿತ್ ಶಾ ಅವರು ಗೃಹ ಸಚಿವರು, ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ, ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ. ಅವರು ಹೇಳ್ತಾರೆ ಹೊನ್ವಾಡದಲ್ಲಿ 1500 ಎಕರೆ ರೈತರದು ವಕ್ಫ್ ತೊಗೊಂಡೆ. ಹೊನ್ವಾಡದ ಖುಷಿ ವಿಷಯ ನಿಮ್ಗೆ ಗೊತ್ತಿದೆ, ಮಾಲ್ ಬಗಾಯ್ತು ಅಂತೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರ್ಯಾಕೆಟ್ನಲ್ಲಿ. ತೇಜಸ್ವಿ ಸೂರ್ಯ ಹೇಳ್ತಾರೆ, ಮತ್ತು ಅಲ್ಲಿ 5 ಸ್ಟಾರ್ ಹೋಟ್ಲ್ ಕಟ್ತಾ ಇದ್ದಾರೆ. ಹೊನ್ವಾಡದ 5 ಸ್ಟಾರ್ ಹೋಟ್ಲ್ ಆಗುತ್ತಾ? ಬಿಜಾಪುರನಾಗೆ 5 ಸ್ಟಾರ್ ಹೋಟ್ಲ್ ಇಲ್ಲ. ಆಮೇಲೆ ತೇಜಸ್ವಿ ಸೂರ್ಯ ಅವರು 10,000 ಎಕರೆ 15,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನು ವಕ್ಫ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ವಾಸ್ತವ ಏನಂದರೆ ನಿಮಗೂ ಗೊತ್ತಿದೆ, ಸುಮಾರು 12,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನವರು ಇಂಡೀಕರಣ ಮಾಡ್ಕೊಂಡು ನೋಟೇಷನ್ ಮಾಡ್ಕೊಳ್ಳೋದು, ಎಂಟ್ರಿ ಮಾಡ್ಕೊಳ್ಳೋದೆ ತಮ್ಮ ಇದರಲ್ಲಿ. ಸುಮಾರು 10-12,000 ಕೋಟಿ ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಇದರಲ್ಲಿ ನಾವು ಹಂಚಿದ್ದೀವಿ. ನಿಮಗೆ ಅದೆಲ್ಲವೂ ಬಿಚ್ಚಿ ಮುಂದಿಟ್ಟಿದ್ದೀವಿ, ಮತ್ತು ಅದನ್ನು ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ, ವಿಧಾನಸಭೆಯಲ್ಲೂ ಕೂಡ ಹೇಳಿದ್ದೀವಿ. ವಿಜಯಪುರ ಜಿಲ್ಲೆ ಮೂರ್ತಿ ಹೇಳ್ತೇನೆ ನಾನು, ಇಷ್ಟು ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ. ಇದು ಕಾನೂನಾತ್ಮಕ ಹೋರಾಟ ಇದೆ, ಅದೇನಾಗ್ತದೆ ಅದು ಅಂತಿಮ. ನನಗೇನು ಗೊತ್ತಾಗ್ತದೆ, ಸುಪ್ರೀಂ ಕೋರ್ಟ್ನಾಗ ಏನು ನಿರ್ಣಯ ಮಾಡ್ತಾರೆ, ಅವರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ. MLC ನೀಡಬೇಕು, MLC ನಮ್ಮ ಜಿಲ್ಲೆಯವ್ರು ನೀಡಬೇಕು ಅಂತ ಹೇಳಿ ನಿಶ್ಚಿತವಾಗಿ ತಪ್ಪು. ನೋಡಿ, ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ, ಪಾಪ ಅವ್ರಿಗೆ ನಾವು 3 ಸಲ ಸ್ಪರ್ಧೆ ಮಾಡಿದ್ದೀವಿ, 2-3 ಸಲ ನಮಗೆ ಶಾಸಕರಾಗಿಲ್ಲ ಅಂತ, ತಪ್ಪಿಲ್ಲ, ಅವ್ರ ಹಕ್ಕಿದೆ. ರಾಜು ಅಲ್ಗೂರ್ ಅವ್ರು ಕೇಳ್ತಾ ಇದ್ದಾರೆ, ಪ್ರಕಾಶ್ ರಾಠೋಡ್ ಅವ್ರು ಕೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲರಿಗೂ ಹಕ್ಕಿದೆ. ನೋಡೋಣ, ಪಕ್ಷ ಹೈಕಮಾಂಡ್, ನಾವು ಕೂಡ ಹೈಕಮಾಂಡ್ಗೆ ಏನೆಲ್ಲ ಹೇಳಿದ್ದೀವಿ, ಯಾರು ಯಾವ ಕೋಟದಲ್ಲಿ ಫಿಟ್ಟಿಂಗ್ ಆಗ್ತದೆ. ಒಟ್ಟು ವಿಜಯಪುರ ಜಿಲ್ಲೆಗೆ ಈ ಎಲ್ಲ ಬೇಡಿಕೆಗಳು ಸಂಬಂಧಿಸಿದ್ದಾವೆ. ಹೌದು, ನಿಶ್ಚಿತವಾಗಿಯೂ ಕೂಡ ಅವಕಾಶ ಕೊಡಬೇಕು. ನೋಡಿ, ಮುಸ್ಲಿಮ್ಸು ಇದು ಮಾಡಿದ್ದಾರೆ, ಅದೇ ರೀತಿ ದಲಿತರು ಪಾಪ ಇದು ಮಾಡಿದ್ದಾರೆ. ರಾಜು ಅಲ್ಗೂರ್ ಅವ್ರನ್ನ ನಾವು ಅವರೇ ಒತ್ತಾಯ ಮಾಡಿ ನಾವು ಇದಕ್ಕೆ ನಿಲ್ಲಿಸಿದ್ವಿ. ಅದೇ ರೀತಿ ಪ್ರಕಾಶ್ ರಾಠೋಡ್ ಇದ್ದಾರೆ, ಆಮೇಲೆ ಗಾಣಿಗ ಸಮುದಾಯದಿಂದ ಲೋಣಿ ಅವರಿದ್ದಾರೆ, ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ, ಸಮಂಜಸರು ಕೂಡ ಇದೆ. ಆಯ್ತು, ಅದು ಬಿಡಿ, ಅದರಲ್ಲಿ ಅದೇನು ಹೇಳ್ತೀನಿ, ಸಮಂಜಸ ಅವಕಾಶ ಪ್ರಯತ್ನ ಮಾಡ್ತಾ ಇದ್ದೀನಿ, ನೋಡೋಣ. ಹಾಂ, ಏನಾಯಿತು? KPCC ಅಧ್ಯಕ್ಷವನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೂಕ್ತ ಸಂದರ್ಭದಲ್ಲಿ. ಹಾಂ, ಅದೆಲ್ಲವೂ ಕೂಡ ಹೈಕಮಾಂಡಲ್ಲಿ ಇವತ್ತು ಸಹ ಯಾರನ್ನ KPCC ಅಧ್ಯಕ್ಷ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಏನಾಗಬೇಕು, ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅಂತಿಮ. ಅದು ಸಚಿವ ಸಂಪುಟ ಯಥಾಸ್ಥಿತಿ ಕರ್ಕೊಂಡು ಹೋಗ್ಬೇಕಂತ ಹೈಕಮಾಂಡ್ ಸೂಚನೆ ನೀಡಿದೆ ಅಂತ ನನಗೆ ಗೊತ್ತಿಲ್ಲಪ್ಪ. ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿರ್ತದೆ. ಅದೆಲ್ಲ ಇದೆ, ಮತ್ತು ನನಗೇನಲ್ಲ ಅನಿಸಿಲ್ಲ ಅದೇನೋ ಅವ್ರ ಬಗ್ಗೆ. ಅದ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ. ಬಹುಶಃ ಚರ್ಚೆ ಆಗಿದ್ದು MLCಗಳ ಬಗ್ಗೆ ಸ್ವಲ್ಪ ಒಂದು ಚರ್ಚೆ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 14 ಉಚ್ಚಾಟನೆ ಖಂಡಿಸಿ ಸಮಾವೇಶ ಮಾಡ್ತೀವಿ. ನಮಗೇನು ಸಂಬಂಧ ಇದೆ? ನಮಗೇನು ಸಂಬಂಧ ಇದೆ? ಮತ್ತು BJPಗೆ ಇದರಿಂದ ಲಾಭ ಆಗುತ್ತೆ, ಮತ್ತು ಕಾಂಗ್ರೆಸ್ ಇನ್ನೇನು ಹಾಕ್ಲಿಕ್ಕೆ ಈ ರೀತಿಯನ್ನು ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಹಾಕ್ಬೋದು. ಯಾರ್ದು? ಒಳ್ಳೇದಲ್ಲ, ಜೋರಾಗಲಿ ಸಮಾವೇಶ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಬೇಕು, ಅದು ಒಳ್ಳೇದು. ಅದು ಹೊಸ ಪಕ್ಷ ಕಟ್ಟು 224 ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು. ಹಾಂ, ಹೊಸ ಪಕ್ಷ ಕಟ್ಟಲಿ. ಹಿಂದೂ ಪಾರ್ಟಿ. ಹಾಂ, ನಮಗೆ ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ, ಕಟ್ಟಲಿ ಅಂತ ಹೇಳ್ತೀವಿ. ಶುಭ ಹಾರೈಸ್ತೀವಿ. ಅವ್ರು ಹೊಸ ಪಕ್ಷ ಬೇಗ ಹೊಸ ಪಕ್ಷವನ್ನು ಕಟ್ಟಲಿ, ಹಿಂದೂ ಪಕ್ಷವನ್ನು ಕಟ್ಟಲಿ, ಒಳ್ಳೇದಾಗಲಿ. ಎಲ್ಲ 224 ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ.